ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ HSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪತ್ರಿಕೆ 2 ಪೇಪರ್ 2 ಇದರಲ್ಲಿ ಬರ್ತಕ್ಕಂತ ನಿಮ್ಮ ಸಬ್ಜೆಕ್ಟ್ ಪೇಪರ್ ಬಯಾಲಜಿ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ CB ಮೆಥಡ್ ಕೆಮಿಸ್ಟ್ರಿ ಬಯಾಲಜಿ ಕಾಂಬಿನೇಷನ್ ಅಲ್ಲಿ ಬರೆಯುವಂತ ಪರೀಕ್ಷೆಯನ್ನು ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು BSc ಯಲ್ಲಿ ನಿಮ್ಮ ಪದವಿಯಲ್ಲಿ ರಸಾಯನಶಾಸ್ತ್ರದ ಜೊತೆ ಜೀವಶಾಸ್ತ್ರ ವಿಷಯವನ್ನ ಅಧ್ಯಯನ ಮಾಡಿದ್ರೆ ನೀವು ಪೇಪರ್ 2 ನಲ್ಲಿ CB ಮೆಥಡ್ ಅನ್ನ ಚಾಯ್ಸ್ ಮಾಡಬೇಕು. ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಮೆಥಡ್, CB ಮೆಥಡ್. ಸೊ ಇದರಲ್ಲಿ ಏನೆಲ್ಲ ಸಿಲೆಬಸ್ ಗಳು ಇದೆ ಅಂತೇಳಿ ಪಠ್ಯಕ್ರಮವನ್ನ ಪೂರ್ತಿಯಾಗಿ ವಿಸ್ತೃತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ್ತದೆ. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಸಿಲೆಬಸ್ ಅನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಈ ಸಿಲೆಬಸ್ ನ ಕಾಪಿಯನ್ನ PDF ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಸ್ ಇಟ್ ಈಸ್ ಕೊಟ್ಟಿರ್ತೇನೆ. ನೀವು ಅದನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಈ ಸಿಲೆಬಸ್ ಕಾಪಿಯನ್ನು ಪಡ್ಕೊಳ್ಬಹುದು. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೋಡಿ ಜಾಯಿನ್ ಆಗ್ಬಹುದು. ನೋಡಿ, HSTR ರಿಕ್ರೂಟ್ಮೆಂಟ್ ಸಿಲೆಬಸ್ ಫಾರ್ ಟೀಚರ್ಸ್ ರಿಕ್ರೂಟ್ಮೆಂಟ್ 8 to 10. ಸೊ ಬಯಾಲಜಿ ಈಗಾಗಲೇ ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ ಇದರಲ್ಲಿ ಏನೆಲ್ಲ ಸಿಲೆಬಸ್ ಕವರ್ ಆಗ್ತದೆ ಅಂತೇಳಿ ಯೂನಿಟ್ ವೈಸ್ ಕೊಟ್ಟಿದ್ದಾರೆ. ಫಸ್ಟ್ ಯೂನಿಟ್ ಲಿವಿಂಗ್ ವರ್ಲ್ಡ್, ಜೀವ ಜಗತ್ತು ಅಂತೇಳಿ. ಇದರಲ್ಲಿ ಲಿವಿಂಗ್ ವರ್ಲ್ಡ್ ಯೂನಿಟ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್, ಅದರಲ್ಲಿ ಪ್ಲಾಂಟ್ಸ್ ಸಸ್ಯಗಳು, ಪ್ರಾಣಿಗಳು ಮತ್ತು ಮೈಕ್ರೋಬ್ಸ್ಗಳು, ಸೂಕ್ಷ್ಮ ಜೀವಿಗಳು. ಕನ್ನಡದಲ್ಲಿ ಕೂಡ ನೋಡಿ, ಜೀವಿಗಳ ಗುಣಲಕ್ಷಣಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂನಿಟ್ ಲೈಫ್ ಪ್ರೊಸೆಸಸ್ ಇನ್ ಪ್ಲಾಂಟ್ಸ್, ಅದರಲ್ಲಿ ಟ್ರಾನ್ಸ್ಪಿರೇಷನ್, ಆಸ್ಮೋಸಿಸ್, ಡಿಫ್ಯೂಷನ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ ಅಂಡ್ ವಾಟರ್, mechanism of opening and closing of stomata, theories, guttation, theories of water transportation, trophic movements, photo, geo and thigmo, hydro, photosynthesis, factors affecting photosynthesis. ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸಸ್ಯಗಳಲ್ಲಿನ ಜೀವ ಪ್ರಕ್ರಿಯೆ, ಬಾಷ್ಪೀಭವನ, ಆಸ್ಮೋಸಿಸ್, ವಿಸಾರಣೆ, ಹಾಗೆಯೇ ಸಕ್ರಿಯ ಸಾಗಣೆ, ಸಸ್ಯಗಳಲ್ಲಿ ಆಹಾರ ಮತ್ತು ನೀರಿನ ಸಾಗಾಣಿಕೆ, ಪತ್ರರಂಧ್ರಗಳು ಅಂದ್ರೆ ಸ್ಟೊಮ್ಯಾಟೊ, ಹಾಗೆಯೇ ತೆರೆಯುವ ಮತ್ತು ಮುಚ್ಚುವ ಕಾರ್ಯವಿಧಾನಗಳು, ಅವುಗಳಿಗೆ ಸಂಬಂಧಪಟ್ಟಂತ ಸಿದ್ಧಾಂತಗಳು, ಥಿಯರೀಸ್, ಗುಟೇಷನ್, ಹಾಗೆಯೇ ನೀರಿನ ಸಾಗಾಣಿಕೆಯ ಸಿದ್ಧಾಂತಗಳು ಸಸ್ಯಗಳಲ್ಲಿ, ಟ್ರೋಫಿಕ್ ಚಲನೆಗಳು, ಫೋಟೋ, ಜಿಯೋ ಮತ್ತು ಥಿಗ್ಮೋ ಮತ್ತು ಹೈಡ್ರೋ ಟ್ರೋಫಿಕ್ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ದ್ಯುತಿ ಸಂಶ್ಲೇಷಣೆ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ಸೊ ನೆಕ್ಸ್ಟ್ ಬರ್ತದೆ ಲೈಟ್ ಅಂಡ್ ಡಾರ್ಕ್ ರಿಯಾಕ್ಷನ್ಸ್, ರೆಸ್ಪಿರೇಷನ್, ಅದರಲ್ಲಿ ಏರೋಬಿಕ್ ರೆಸ್ಪಿರೇಷನ್, ಅನೋರೇಬಿಕ್ ರೆಸ್ಪಿರೇಷನ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ರೆಸ್ಪಿರೇಷನ್, ಸೆಲ್ಯುಲಾರ್ ರೆಸ್ಪಿರೇಷನ್, ಸ್ಟೆಪ್ಸ್ ಆಫ್ ರೆಸ್ಪಿರೇಷನ್, ಗ್ಲೈಕೋಲಿಸಿಸ್ ಅಂಡ್ ಕರ್ವ್ ಸೈಕಲ್. ಅಂಡ್ ನೆಕ್ಸ್ಟ್ ಬರ್ತದೆ ಗ್ರೋತ್ ಕರ್ವ್, ಗ್ರೋತ್ ಹಾರ್ಮೋನ್ಸ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಗ್ರೋತ್, ಎಕ್ಸ್ಪೆರಿಮೆಂಟ್ಸ್ ಆನ್ ಪ್ಲಾಂಟ್ಸ್ ಗ್ರೋತ್, ರಿಪ್ರೊಡಕ್ಷನ್, ಅದರಲ್ಲಿ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಅದರಲ್ಲಿ ವೆಜಿಟೇಟಿವ್, ಅಸೆಕ್ಷುಯಲ್ ಅಂಡ್ ಸೆಕ್ಷುಯಲ್ ಇನ್ ಡೀಟೇಲ್, ಅಂಡ್ ಪಾರ್ಥೆನೋಕಾರ್ಪಿ ಇನ್ ಪ್ಲಾಂಟ್ಸ್. ನೋಡಿ, ಬೆಳಕು ಮತ್ತು ಕತ್ತಲೆಯ ರಾಸಾಯನಿಕ ಕ್ರಿಯೆ, ಉಸಿರಾಟ, ಆರೋಬಿಕ್ ಮತ್ತು ಅನೋರಬಿಕ್, ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಪ್ರಕ್ರಿಯೆ, ಉಸಿರಾಟದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಕೋಶೀಯ ಉಸಿರಾಟದ ಹಂತಗಳು, ಗ್ಲೈಕೋಲಿಸಿಸ್ ಮತ್ತು ಕ್ರೆಬ್ಸ್ ಚಕ್ರ ಅಂತೇಳಿ, ಕ್ರೆಬ್ಸ್ ಸೈಕಲ್. ನೆಕ್ಸ್ಟ್ ಬರ್ತದೆ ಬೆಳವಣಿಗೆಯ ರೇಖೆ, ಸಸ್ಯಗಳ ಹಾರ್ಮೋನ್ಗಳು, ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಸಸ್ಯಗಳ ಬೆಳವಣಿಗೆಯ ಮೇಲಿನ ಪ್ರಭಾವಗಳು, ಅಂಡ್ ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ವನಸ್ಪತಿ ಅಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಪಾರ್ಥೆನೋಕಾರ್ಪಿ. ನೆಕ್ಸ್ಟ್ ಬರ್ತದೆ ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್. ಇದರಲ್ಲಿ ನೋಡಿ, ಮೂವ್ಮೆಂಟ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಅದರಲ್ಲಿ ಹಾರ್ಟ್, ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ವೆಸಲ್ಸ್, ಡೈಜೆಷನ್ ಇನ್ ಡೀಟೇಲ್ ಎಲ್ಲವೂ ಕೂಡ ವಿವರವಾಗಿ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ಬರ್ತದೆ ಎಕ್ಸ್ಕ್ರೀಷನ್, ವಿಸರ್ಜನೆ, ಮಾನವನಲ್ಲಿ ಯಾವ ರೀತಿ ವಿಸರ್ಜನೆ ನಡೀತದೆ ಅಂತೇಳಿ. ಅದರಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಗ್ಲ್ಯಾಂಡ್ಸ್, ಅದರಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್, ಸೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಡೀಟೇಲ್. ನೋಡಿ, ಪ್ರಾಣಿಗಳಲ್ಲಿ ಜೀವ ಪ್ರಕ್ರಿಯೆ, ಚಲನೆ, ಉಸಿರಾಟ, ಅದು ಹೃದಯದ ಕಾರ್ಯಗಳು, ಹೃದಯದ ಕೆಲಸಗಳು, ಹಾಗೆಯೇ ರಕ್ತನಾಳಗಳು, ಹಾಗೆಯೇ ಜೀರ್ಣಕ್ರಿಯೆ, ಡೈಜೆಷನ್, ಯಾವ ರೀತಿ ಜೀರ್ಣಾಂಗ ವ್ಯೂಹದ ರಚನೆ ಮನುಷ್ಯರಲ್ಲಿ ಇದೆ. ಅಂಡ್ ವಿಸರ್ಜನೆ, ಎಕ್ಸ್ಕ್ರೀಷನ್, ಮನುಷ್ಯನಲ್ಲಿ ವಿಸರ್ಜನಾಂಗ ವ್ಯೂಹದ ರಚನೆ, ನಿಯಂತ್ರಣ ಮತ್ತು ಸಮನ್ವಯ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ಕೆಲಸ ಮಾಡಿರ್ತಕ್ಕಂಥ
ಗ್ರಂಥಿಗಳು, ಅದರಲ್ಲಿ ನಿರ್ನಾಳ ಗ್ರಂಥಿ ಮತ್ತು ನಾಳ ಗ್ರಂಥಿ, ಹಾಗೆಯೇ ಮನುಷ್ಯರಲ್ಲಿನ ಇಂದ್ರಿಯ ಅಂಗಗಳು ವಿವರವಾಗಿ ಎಲ್ಲವನ್ನು ಕೂಡ ವಿವರವಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತದೆ ನ್ಯಾಚುರಲ್ ಪ್ರೊಸೆಸಸ್, ಅದರಲ್ಲಿ ಮೀನಿಂಗ್, ಟೈಪ್ಸ್, ಕ್ಲಾಸಿಫಿಕೇಶನ್. ಇದರಲ್ಲಿ ಏನೆಲ್ಲ ಬರ್ತವೆ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಸಾಯಿಲ್, ಟೈಪ್ಸ್ ಆಫ್ ಸಾಯಿಲ್ಸ್, ಫಾರೆಸ್ಟ್, ಟೈಪ್ಸ್ ಆಫ್ ಫಾರೆಸ್ಟ್, ಫಾರೆಸ್ಟ್ ಇಕೋಸಿಸ್ಟಮ್, ಡೈವರ್ಸಿಟಿ ಇನ್ ಫಾರೆಸ್ಟ್, ಫಾಸಿಲ್ ಫ್ಯೂಯಲ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂಡ್ ವಾಟರ್, ಮಿನರಲ್ಸ್ ಅಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ನೈಸರ್ಗಿಕ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ, ಹಾಗೆಯೇ ನೈಸರ್ಗಿಕ ಸಂಪನ್ಮೂಲಗಳ ಪ್ರಕಾರ, ಹಾಗೆಯೇ ವರ್ಗೀಕರಣ, ಮಣ್ಣಿನ ಪ್ರಾಮುಖ್ಯತೆ, ಮಣ್ಣಿನ ಪ್ರಕಾರಗಳು, ಅರಣ್ಯ ಪರಿಸರ ವ್ಯವಸ್ಥೆ, ಅರಣ್ಯದಲ್ಲಿನ ವೈವಿಧ್ಯತೆ, ಪಳೆಯುಳಿಕೆ ಇಂಧನಗಳು, ವಿವಿಧ ಪ್ರಕಾರಗಳು, ನೀರು, ಖನಿಜಗಳು ಮತ್ತು ಅವುಗಳ ಸಂರಕ್ಷಣೆ, ಅರಣ್ಯದ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ನೆಕ್ಸ್ಟ್ ಬರ್ತದೆ ಫುಡ್, ಆಹಾರ. ಸೊ ಅದರಲ್ಲಿ ಮೀನಿಂಗ್, ಇಂಪಾರ್ಟೆನ್ಸ್, ನ್ಯೂಟ್ರಿಯೆಂಟ್ಸ್, ಕಾಂಪೋನೆಂಟ್ಸ್ ಆಫ್ ಫುಡ್, ಟೈಪ್ಸ್ ಆಫ್ ಫುಡ್, ಫಂಕ್ಷನ್ಸ್, ಎಕ್ಸಾಂಪಲ್ಸ್. ಹಾಗೆಯೇ ಸಿಂಪಲ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಲಿಪಿಡ್ಸ್, concept of a balanced diet, deficiency, diseases, and adulteration of food, meaning, causes, effects, test to find some common adulteration of a food, the act regarding adulteration. ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ನೋಡಿ. ಆಹಾರ, ಅರ್ಥ, ಪ್ರಾಮುಖ್ಯತೆ, ಪೋಷಕಾಂಶಗಳು, ಆಹಾರದ ಘಟಕಗಳು, ಪ್ರಕಾರಗಳು, ಕಾರ್ಯಗಳು ಮತ್ತು ಅವುಗಳಿಗೆ ಉದಾಹರಣೆಗಳು. ಹಾಗೆಯೇ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ಲಿಪಿಡ್ಗಳ ಸರಳ ಪರೀಕ್ಷೆಗಳು, ಅವುಗಳನ್ನ ಪತ್ತೆ ಹಚ್ಚಲಿಕ್ಕಿರ್ತಕ್ಕಂಥ ಸರಳ ಪರೀಕ್ಷೆಗಳು. ಸಮತೋಲಿತ ಆಹಾರದ ಪರಿಕಲ್ಪನೆ, ಬ್ಯಾಲೆನ್ಸ್ಡ್ ಫುಡ್, ಕೊರತೆಯ ಕಾಯಿಲೆಗಳು. ಸೊ ಈ ಆಹಾರದ ಕೊರತೆಯಿಂದ ಅಥವಾ ಪೋಷಕಾಂಶದ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆಗಳು ಡೀಟೇಲ್ ಆಗಿ ಬೇಕು, ಮತ್ತು ಕಾಯಿಲೆಗಳ ಲಕ್ಷಣಗಳು. ಹಾಗೆಯೇ ಆಹಾರದ ಕಲಬೆರಕೆ, ಅರ್ಥ, ಆಹಾರದ ಕಲಬೆರಕೆ ಅಂದ್ರೆ ಏನು, ಅವುಗಳಿಗೆ ಪ್ರಮುಖವಾಗಿರುವಂತಹ ಕಾರಣಗಳು, ಪರಿಣಾಮಗಳು, ಆಹಾರದ ಕೆಲವು ಸಾಮಾನ್ಯ ಕಲಬೆರಕೆಗಳನ್ನ ಕಂಡುಹಿಡಿಯುವಂತ ಸರಳ ಪರೀಕ್ಷೆಗಳು, ಹಾಗೆಯೇ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡಿರತಕ್ಕಂತ ಕಾಯ್ದೆಗಳು, ಕಾನೂನುಗಳು. ಸೊ ನೆಕ್ಸ್ಟ್ ಬರ್ತದೆ ಪರಿಸರ ವಿಜ್ಞಾನ ಅಥವಾ ಇಕೋಲಜಿ. ಇದರಲ್ಲಿ ಕಾಂಪೋನೆಂಟ್ಸ್ ಆಫ್ ಇಕೋಲಜಿ, ಅದು ಬಯೋಟಿಕ್ ಕಾಂಪೋನೆಂಟ್ ಆಗಿರ್ಬೋದು ಅಥವಾ ಎಬಯೋಟಿಕ್ ಕಾಂಪೋನೆಂಟ್ಸ್, ಜೀವ ಘಟಕಗಳು ಮತ್ತು ನಿರ್ಜೀವ ಘಟಕಗಳು ಪರಿಸರ ವ್ಯವಸ್ಥೆಯಲ್ಲಿ ಬರುವಂತದ್ದು. ಹಾಗೆಯೇ ಬಯೋಮ್ಸ್, ಟೈಪ್ಸ್ ಆಫ್ ಬಯೋಮ್ಸ್. ಅಂಡ್ ನೆಕ್ಸ್ಟ್ ಬರ್ತದೆ ಇಂಟರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಹಾಗೆಯೇ ಸಾಯಿಲ್ ಇರೋಷನ್, ಮಣ್ಣಿನ ಸವಕಳಿ, ಮೀನಿಂಗ್, ಕಾಸಸ್, ಎಫೆಕ್ಟ್ಸ್, ಸಾಯಿಲ್ ಕನ್ಸರ್ವೇಷನ್ ಮೆಥಡ್ಸ್. ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಪರಿಸರದ ಪ್ರಮುಖ ಘಟಕಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳು, ಬಯೋಮ್ಗಳು, ಅವುಗಳ ಪ್ರಕಾರಗಳು, ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಕ್ರಿಯೆ, ಮಣ್ಣಿನ ಸವೆತ, ಅದರ ಅರ್ಥ, ಕಾರಣಗಳು, ಅವುಗಳಿಗೆ ಪ್ರಮುಖವಾಗಿರುವಂತಹ ಕಾರಣಗಳು, ಪರಿಣಾಮಗಳು, ಹಾಗೆಯೇ ಮಣ್ಣಿನ ಸಂರಕ್ಷಣಾ ವಿಧಾನಗಳು. ಹಾಗೆಯೇ ನೆಕ್ಸ್ಟ್ ಬರ್ತದೆ ಮಾಲಿನ್ಯ, ಅದರ ಅರ್ಥ, ಪ್ರಕಾರಗಳು, ಮಾಲಿನ್ಯದ ಪ್ರಕಾರಗಳು, ಅದು ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದದ ಮಾಲಿನ್ಯ ಹಾಗೂ ವಿಕಿರಣಶೀಲ ಮಾಲಿನ್ಯ, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಅಂತೇಳಿ. ಸೊ ಅವುಗಳಿಗೆ ಪ್ರಮುಖವಾಗಿರುವಂತಹ ಕಾರಣಗಳು ಏನು, ಉಂಟಾಗ್ಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂತೇಳಿ, ಹಾಗೆಯೇ ಪರಿಣಾಮಗಳು, ಅವುಗಳಿಂದ ಆಗುವಂತಹ ಪರಿಣಾಮಗಳು, ನಿಯಂತ್ರಣ ಮಾಡುವಂತಹ ಕ್ರಮಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ನೀರಿನ ಪ್ರಾಮುಖ್ಯತೆ, ನಿರ್ವಹಣೆ, ಮಳೆ ಕೊಯ್ಲು, ಸಂರಕ್ಷಣೆ. ಹಾಗೆಯೇ ನೆಕ್ಸ್ಟ್ ಬರ್ತದೆ ಹಸಿರುಮನೆ ಪರಿಣಾಮ, ಅದರ ಅರ್ಥ, ಪ್ರಾಮುಖ್ಯತೆ, ಹಸಿರುಮನೆ ಅನಿಲಗಳು ಯಾವೆಲ್ಲ, ಹಾಗೆಯೇ ಜಾಗತಿಕ ತಾಪಮಾನ ಏರಿಕೆ, ಅದಕ್ಕೆ ಕಾರಣ ಏನು, ಅವುಗಳ ಪರಿಣಾಮಗಳು ಮತ್ತು ಅವುಗಳನ್ನ ನಾವು ಕಡಿಮೆ ಮಾಡುವಂತ ನಿಯಂತ್ರಿಸುವಂತ ವಿಧಾನಗಳು. ಹಾಗೆಯೇ ಪರಿಸರ ವ್ಯವಸ್ಥೆ, ಅದರಲ್ಲಿ ಪರಿಸರ ವ್ಯವಸ್ಥೆಯ ಘಟಕಗಳು, ಟ್ರೋಫಿಕ್ ಮಟ್ಟಗಳು, ಆಹಾರ ಸರಪಳಿ, ಆಹಾರ ಜಾಲ, ಪರಿಸರ ಪಿರಮಿಡ್ಗಳು, ಪ್ರಾಮುಖ್ಯತೆ. ಹಾಗೆಯೇ ಪೋಷಕಾಂಶಗಳ ಜೈವಿಕ ಸ್ಥಿರೀಕರಣ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಈಗಾಗಲೇ ನೋಡಿದಾಗೆ ಇಂಗ್ಲಿಷ್ ವರ್ಷನ್ ಕೂಡ ನೋಡಿ. ಪೊಲ್ಯೂಷನ್, ಇದರಲ್ಲಿ ಮೀನಿಂಗ್, ಟೈಪ್ಸ್ ಆಫ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಅಂಡ್ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್. ಸೊ ಕಾಸಸ್ ಆಫ್ ದಿಸ್ ಪೊಲ್ಯೂಷನ್, effects of these pollutants and controlling measures of these pollutions. And water, importance, management, rainwater harvesting, conservation of water, and greenhouse effect, meaning of greenhouse effect, what are the important greenhouse gases, global warming and effect, causes and effects. Next ಬರ್ತದೆ ecosystem ಅಲ್ಲಿ components, trophic levels, food chain, food web, ecological pyramids and its importance. Next biological fixation of nutrients, ಜೈವಿಕ ಸ್ಥಿರೀಕರಣ, ಪೋಷಕಾಂಶಗಳ ಜೈವಿಕ ಸ್ಥಿರೀಕರಣ. ಸೊ ನೆಕ್ಸ್ಟ್ ಬರ್ತದೆ ಸೈಟೋಲಜಿ ಅಥವಾ ಜೀವಕೋಶ ವಿಜ್ಞಾನ. ಸೊ ಇದರಲ್ಲಿ ಏನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ ಡಿಫರೆನ್ಸಸ್,
ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಕ್ಕಿರ್ತಕ್ಕಂಥ ಪ್ರಮುಖ ವ್ಯತ್ಯಾಸಗಳು ಮತ್ತು ಹೋಲಿಕೆಗಳು, ಸೆಲ್ ಆರ್ಗನೆಲ್ಸ್, ಹಾಗೆಯೇ ಫಂಕ್ಷನ್ಸ್, ಸೆಲ್ ಡಿವಿಷನ್, ಅದರಲ್ಲಿ ಮೈಟೋಸಿಸ್, ಮಿಯೋಸಿಸ್ ಈ ತರ ಸೆಲ್ ಡಿವಿಷನ್, ಸಸ್ಯಕೋಶ ಮತ್ತು ಪ್ರಾಣಿ ಕೋಶಗಳ ಪ್ರಮುಖ ವ್ಯತ್ಯಾಸಗಳು, ಕೋಶ ಕಣಗಳು, ಕಾರ್ಯಗಳು, ಕೋಶ ವಿಭಜನೆ, ಅದರಲ್ಲಿ ಮೈಟೋಸಿಸ್ ಮತ್ತು ಮಿಯೋಸಿಸ್. ಸೊ ನೆಕ್ಸ್ಟ್ ಯೂನಿಟ್ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್. ಸೊ ಇಲ್ಲಿ ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಜೀವಿಗಳ ಸಾಮ್ರಾಜ್ಯ ಪ್ರಭೇದಗಳನ್ನ ವರ್ಗೀಕರಣ ಮಾಡಿರ್ತಕ್ಕಂಥ ವಿಧಗಳು, ಕ್ಲಾಸಿಫಿಕೇಶನ್ ಆಫ್ ಕಿಂಗ್ಡಮ್. ಸೊ ಇದರಲ್ಲಿ ಡೀಟೇಲ್ ಸ್ಟಡಿ ಆಫ್ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟಿ ಅಂಡ್ ಎನಿಮಲಿಯಾ, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂಡ್ ಎಕ್ಸಾಂಪಲ್ಸ್, ಸಾಮ್ರಾಜ್ಯದ ವರ್ಗೀಕರಣ. ಹಾಗೇನೆ ಇಲ್ಲಿ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಮತ್ತು ಎನಿಮಲಿಯಾ ಸಾಮ್ರಾಜ್ಯದ ವಿವರವಾಗಿರುವಂತಹ ಅಧ್ಯಯನ ಬೇಕು. ಹಾಗೆಯೇ ವರ್ಗೀಕರಣದ ಶ್ರೇಣಿ ಮತ್ತು ಅವುಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಬರ್ತದೆ ಮೈಕ್ರೋ ಆರ್ಗಾನಿಸಮ್ಸ್, ಟೈಪ್ಸ್, ವೈರಸಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋನ್ಸ್, ಬೆನಿಫಿಷಿಯಲ್ ಅಂಡ್ ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್, ಎಕ್ಸಾಂಪಲ್ಸ್, ಕಾಮನ್ ಡಿಸೀಸಸ್ ಕಾಸ್ಡ್ ಬೈ ದೆಮ್, ಕಾಮನ್ ಡಿಸೀಸ್ ಕಾಸ್ಡ್ ಬೈ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋವಾ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅಂಡ್ ಕನ್ನಡದಲ್ಲಿ ಕೂಡ ನೋಡಿ ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳಲ್ಲಿ ಪ್ರಕಾರಗಳು, ಸೂಕ್ಷ್ಮಾಣುಜೀವಿಗಳ ಪ್ರಕಾರಗಳು ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಪ್ರಯೋಜನಕಾರಿ ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳು, ಅವುಗಳಿಗೆ ಉದಾಹರಣೆಗಳು, ಅವುಗಳಿಂದ ಉಂಟಾಗುವಂತಹ ಸಾಮಾನ್ಯ ರೋಗಗಳು ಮತ್ತು ರೋಗಗಳ ಗುಣಲಕ್ಷಣಗಳು. ಸೊ ನೆಕ್ಸ್ಟ್ ಯೂನಿಟ್ ಇವಲ್ಯೂಷನ್ ಅಥವಾ ವಿಕಾಸ ಅಂತ ಹೇಳಿರ್ತವೆ, ಜೀವ ವಿಕಾಸ. ಸೊ ಇದರಲ್ಲಿ ಥಿಯರೀಸ್ ಆಫ್ ಇವಲ್ಯೂಷನ್, ಥಿಯರೀಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ, ಡಾರ್ವಿನಿಸಮ್ ಅಂಡ್ ನ್ಯೂ ಡಾರ್ವಿನಿಸಮ್. ಸೊ ಹಾಗೆಯೇ ಎವಿಡೆನ್ಸ್ ಆಫ್ ಇವಲ್ಯೂಷನ್ ಲೈಕ್ ಫಾಸಿಲ್, ಹೋಮೋಲೋಗಸ್ ಅಂಡ್ ಎನಲಾಗಸ್ ಎಂಬ್ರಿಯೋಲಾಜಿಕಲ್ ಎವಿಡೆನ್ಸಸ್. ನೋಡಿ, ವಿಕಾಸದಲ್ಲಿ ಸಿದ್ಧಾಂತಗಳು, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ಬಳಕೆ ಮತ್ತು ಬಳಕೆಯಾಗದಿರುವಿಕೆಯ ಸಿದ್ಧಾಂತ, ಡಾರ್ವಿನಿಸಮ್, ನವ ಡಾರ್ವಿನಿಸಮ್, ಚಾರ್ಲ್ಸ್ ಡಾರ್ವಿನ್ ಕೊಟ್ಟಂತ ಈ ಜೀವ ವಿಕಾಸದ ಥಿಯರಿಯ ಬಗ್ಗೆ. ಹಾಗೆಯೇ ವಿಕಾಸದ ಪುರಾವೆಗಳು, ವಿಕಾಸ ಇವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ನಾವು ಯಾವ ಪುರಾವೆಗಳಿಂದ ಸಾಕ್ಷ್ಯಾಧಾರನ ಒದಗಿಸಬಹುದು ಅನ್ನೋದ್ರ ಬಗ್ಗೆ. ಅದರಲ್ಲಿ ಪಳೆಯುಳಿಕೆಗಳು, ಹೋಮೋಲೋಗಸ್ ಮತ್ತು ಎನಲಾಗಸ್ ಮತ್ತು ಭ್ರೂಣಶಾಸ್ತ್ರ ಅಧ್ಯಯನ, ಹೋಮೋಲಾಗಸ್ ಮತ್ತು ಅನಲಾಗಸ್, ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಮಾನವನ ವಿಕಾಸ, ಹ್ಯೂಮನ್ ಇವಲ್ಯೂಷನ್, ಯಾವ ತರ ಮನುಷ್ಯ ಹಂತ ಹಂತವಾಗಿ ವಿಕಾಸ ಹೊಂದಿ ಈಗಿರ್ತಕ್ಕಂಥ ಹೋಮೋಸೆಫಿಯನ್ ಹಂತದವರೆಗೆ ಬಂದಿದ್ದಾನೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿಕಾಸದ ಸಿದ್ಧಾಂತಗಳು, ಅವುಗಳಿಗೆ ಸಂಬಂಧಪಟ್ಟಂತ ಎಲ್ಲ ಥಿಯರಿ ಸಿದ್ಧಾಂತಗಳು ಕೂಡ ನಿಮಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಬರ್ತದೆ ಪ್ಲಾಂಟ್ ಕಿಂಗ್ಡಮ್, ಸೊ ಸಸ್ಯ ಸಾಮ್ರಾಜ್ಯ. ಸೊ ಇದರಲ್ಲಿ ಆಲ್ಗೆ, ಫಂಗೈ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್, ಎಕಲಾಜಿಕಲ್ ಇಂಪಾರ್ಟೆನ್ಸ್. ಸಸ್ಯ ಸಾಮ್ರಾಜ್ಯದಲ್ಲಿ ಶೈವಲಗಳು, ಶಿಲೀಂಧ್ರಗಳು, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮಗಳು ಮತ್ತು ಆಂಜಿಯೋಸ್ಪರ್ಮಗಳ ಪರಿಸರ ಪ್ರಾಮುಖ್ಯತೆ, ಹಾಗೆಯೇ ಅಂಗಾಂಶಗಳು, ಸಸ್ಯ ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಾಗೆ ವಿವರವಾಗಿ ಕಲಿಬೇಕು. ಅಂಡ್ ಅವುಗಳ ಅರ್ಥ, ಪ್ರಕಾರಗಳು, ಅಂಗಾಂಶಗಳ ಕಾರ್ಯ. ಸೊ ನೆಕ್ಸ್ಟ್ ಬರ್ತದೆ ಜೆನೆಟಿಕ್ಸ್. ಜೆನೆಟಿಕ್ಸ್ ಅಂತ ಹೇಳಿದ್ರೆ ತಳಿಶಾಸ್ತ್ರ. ಇದರಲ್ಲಿ ಹೆರಿಡಿಟಿ, ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್, ಮೋನೋಹೈಬ್ರಿಡ್ ಅಂಡ್ ಡೈ ಹೈಬ್ರಿಡೋ ಕ್ರಾಸ್, ಟೆಸ್ಟ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋಡಾಮಿನೆನ್ಸ್, ಡಿಎನ್ಎ, ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ ಡಿಎನ್ಎ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿಗೆ ಸಂಬಂಧಪಟ್ಟಾಗೆ, ಪ್ರೊಸೆಸ್ ಆಫ್ ಟಿಶ್ಯೂ ಕಲ್ಚರ್ ಅಂಡ್ ಇಟ್ಸ್ ಮೇನ್ ಅಪ್ಲಿಕೇಶನ್ಸ್, ಅಂಡ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್, ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್, ಟ್ರಾನ್ಸ್ಜೆನಿಕ್ ಎನಿಮಲ್ಸ್, ಇದರ ಬಗ್ಗೆ ಪ್ರಶ್ನೆಗಳು. ಅನುವಂಶೀಯತೆ, ಮೆಂಡಲನ ಅನುವಂಶೀಯತೆಯ ನಿಯಮಗಳು, ಮೋನೋಹೈಬ್ರಿಡ್ ಮತ್ತು ಡೈ ಹೈಬ್ರಿಡ್ ಕ್ರಾಸ್, ಟೆಸ್ಟ್ ಕ್ರಾಸ್, ಅಪೂರ್ಣ ಪ್ರಬಲತೆ, ಸಹ ಪ್ರಬಲತೆ, ಡಿಎನ್ಎನ ಡಬಲ್ ಹೆಲಿಕ್ಸ್ ಮಾದರಿ. ಹಾಗೆಯೇ ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್, ಅದರ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಮತ್ತು ಅದರ ಅನ್ವಯಗಳು. ಹಾಗೆಯೇ ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು, ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್, ಅವುಗಳು ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಕೂಡ ತಿಳ್ಕೊಳ್ಬೇಕು. ಹಾಗೆಯೇ ಟ್ರಾನ್ಸ್ಜೆನಿಕ್ ಪ್ರಾಣಿಗಳು. ಸೊ ನೆಕ್ಸ್ಟ್ ಬರ್ತದೆ ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿ. ಸೊ ಇದರಲ್ಲಿ ಏನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಪ್ರಿನ್ಸಿಪಲ್ಸ್, ಬಯೋಟೆಕ್ನಾಲಜಿಯ ಬೇಸಿಕ್ ಪ್ರಿನ್ಸಿಪಲ್, ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್ ಅಂಡ್ ಮೆಡಿಸಿನ್, ಕ್ಲೋನಿಂಗ್, ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ, ಟಿಶ್ಯೂ ಕಲ್ಚರ್, ಜೆನೆಟಿಕ್ ಇಂಜಿನಿಯರಿಂಗ್, ರೀಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಅಂಡ್ ಟೆಸ್ಟ್ ಎಲಿಸಾ. ಇದು HIV AIDS ನ ಪತ್ತೆಗಿರ್ತಕ್ಕಂಥ ಒಂದು ಪರೀಕ್ಷೆ. ಹಾಗೆಯೇ PCR, ಇದು ಕೂಡ ಅದೇ ರೀತಿ, ಪಾಲಿಮರಸ್ ಚೈನ್ ರಿಯಾಕ್ಷನ್. ಹಾಗೆಯೇ ವೆಸ್ಟರ್ನ್ ಬ್ಲಾಟ್, ಹಾರ್ಮ್ಫುಲ್ ಎಫೆಕ್ಟ್ಸ್ ಅಂಡ್ ಎಥಿಕಲ್ ಇಶ್ಯೂಸ್, ಇದರ ಬಗ್ಗೆ ಪ್ರಶ್ನೆಗಳು ಬರುತ್ತವೆ. ನೋಡಿ,
ತತ್ವಗಳು, ಜೈವಿಕ ತಂತ್ರಜ್ಞಾನ ತತ್ವಗಳು, ಕೃಷಿಯಲ್ಲಿ ಅದರ ಅನ್ವಯ, ವೈದ್ಯಕೀಯವಾಗಿ ಇದರ ಅನ್ವಯ, ಕ್ಲೋನಿಂಗ್, DNA ಫಿಂಗರ್ ಪ್ರಿಂಟ್ ತಂತ್ರಜ್ಞಾನ, ಅಂಗಾಂಶ ಕೃಷಿ, ಜೆನೆಟಿಕ್ ಇಂಜಿನಿಯರಿಂಗ್, ಮರುಸಂಯೋಜಿತ DNA ತಂತ್ರಜ್ಞಾನ ಪರೀಕ್ಷೆಗಳು, ಎಲಿಸಾ ಪರೀಕ್ಷೆ, HIV ಏಡ್ಸ್ಗೆ, ಹಾಗೆಯೇ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಬಗ್ಗೆ, ವೈರಸ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಇರ್ತಕ್ಕಂಥ ಒಂದು ಪರೀಕ್ಷೆ, ಹಾಗೆಯೇ ವೆಸ್ಟರ್ನ್ ಬ್ಲಾಟ್, ಹಾನಿಕಾರಕ ಪರಿಣಾಮಗಳು ಮತ್ತು ನೈತಿಕ ಸಮಸ್ಯೆಗಳು. ಹಾಗೆಯೇ ನೆಕ್ಸ್ಟ್ ಬರ್ತದೆ ಎನಿಮಲ್ ರಿಸೋರ್ಸಸ್. ಸೊ ಅದರಲ್ಲಿ ಸೆರಿಕಲ್ಚರ್, ರೇಷ್ಮೆ ಕೃಷಿ, ಹಾಗೆಯೇ ಡೈರಿ, ಹೈನುಗಾರಿಕೆ, ಅದು ಕೂಡ ವಿವರವಾಗಿ ನೋಡ್ಕೊಳ್ಬೇಕು. ಹಾಗೆಯೇ ಪೌಲ್ಟ್ರಿ, ಕೋಳಿ ಸಾಕಾಣಿಕೆ, ಹಾಗೆಯೇ ನೆಕ್ಸ್ಟ್ ವರ್ಮಿಕಲ್ಚರ್, ಎರೆಹುಳು ಕೃಷಿ, ನೆಕ್ಸ್ಟ್ ಮೀನುಗಾರಿಕೆ, ಫಿಸಿಕಲ್ಚರ್ ಅಂತ ಕರಿತೇವೆ. ಇದರ ಬಗ್ಗೆ ವಿವರವಾಗಿ ಕಲ್ತ್ಕೊಳ್ಬೇಕು. ಹಾಗೆಯೇ ಎಪಿಕಲ್ಚರ್ ಅಥವಾ ಜೇನು ಸಾಕಾಣಿಕೆ, ಇದರ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಸೊ ಇಷ್ಟು ಸಿಲೆಬಸ್ ಅನ್ನ ನಿಮಗೆ ಜೀವಶಾಸ್ತ್ರದಲ್ಲಿ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ಇಟ್ಟಿದ್ದಾರೆ, HST ಪೇಪರ್ 2 ಗೆ ಸಂಬಂಧಪಟ್ಟಾಗೆ. ಸೊ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಸಿಲೆಬಸ್ ಚೇಂಜಸ್ ಆಗ್ಬಹುದು, ಬಟ್ ಮೋಸ್ಟ್ ಆಫ್ ದ ಪಾರ್ಟ್ ಇದೇ ಸಿಲೆಬಸ್ ಇರ್ತದೆ. 90 to 95% ಸಿಲೆಬಸ್ ಇದೇ ಸೇಮ್ ಆಗಿ ಇರ್ತದೆ. ಸೊ ಹಾಗಾಗಿ ನೀವು ಇದೇ ಸಿಲೆಬಸ್ ಅನ್ನ ಇಟ್ಕೊಂಡು ಓದಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು ಅಥವಾ ಕ್ಲಾರಿಫಿಕೇಶನ್ಸ್ ಗಳು ಬೇಕಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.